ಪ್ರಿಯಾಂಕ್ ಖರ್ಗೆ ವರ್ಸಸ್ ಸಂಘರ್ಷ ಸದ್ಯ ತಾರಕಕ್ಕೆ ಏರಿರೋದು. ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ ಇಲ್ಲಿನ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಅನುಮತಿಗೆ ಆಯೋಜಕರು ಕಾಯ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ವರ್ಸಸ್ ಸದ್ಯ ಸಂಘರ್ಷ ಇದೀಗ ತಾರಕಕ್ಕೆ ಏರ್ತಾ ಇದೆ. ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ತಹಶೀಲ್ದಾರ್ ಅನುಮತಿಯನ್ನ ಕೊಟ್ಟಿಲ್ಲ. ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಈ ಪಥ ಸಂಚಲನವನ್ನ ಮಾಡಬೇಕಾಗಿರೋದು. ಈ ಪಥ ಸಂಚಲನಕ್ಕೆ ತಹಶೀಲ್ದಾರ್ ಅನುಮತಿಯನ್ನ ಕೊಟ್ಟಿಲ್ಲ. ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಅವರ ಅನುಮತಿಗಾಗಿ ಆಯೋಜಕರು ಇನ್ನೂ ಕಾಯ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ವರ್ಸಸ್ ಈ ಆರ್ಎಸ್ಎಸ್ನ ಸಂಘರ್ಷ ಇದೀಗ ತಾರಕಕ್ಕೆ ಏರ್ತಾ ಇದೆ. ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನವನ್ನ ನಡೆಸಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ತಹಶೀಲ್ದಾರ್ ಅವರು ಇನ್ನೂ ಕೊಟ್ಟಿಲ್ಲ. ಈ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಅವರ ಅನುಮತಿಗಾಗಿ ಆರ್ಎಸ್ಎಸ್ ಆಯೋಜಕರು ಕಾಯ್ಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಇದೀಗ ವರ್ಸಸ್ ಹಾಗೂ ಆರ್ಎಸ್ಎಸ್ ಇವರ ಸಂಘರ್ಷ ತಾರಕಕ್ಕೆ ಏರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಆರ್ಎಸ್ಎಸ್ ಕಾರ್ಯಕ್ರಮಗಳ ಮಾಡೋದಕ್ಕೆ ಅನುಮತಿಯನ್ನ ನೀಡಬಾರದು ಅನ್ನುವಂತಹ ಪತ್ರವನ್ನ ಬರೆದಿದ್ರು. ಈಗ ಈ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಅವರ ಸಂಘರ್ಷ ಮತ್ತೊಂದು ಹಂತಕ್ಕೆ ತಲುಪ್ತಾ ಇದೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಈ ಕಲಬುರಗಿಯ ಚಿತ್ತಾಪುರದ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಇಲ್ಲಿನ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಅನುಮತಿಯನ್ನ ಕೊಟ್ಟಿಲ್ಲ. ಅವರು ಅನುಮತಿ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಆಯೋಜಕರು ಕಾಯ್ಕೊಂಡಿದ್ದಾರೆ. ಸಚಿವ ಖರ್ಗೆ ಕ್ಷೇತ್ರದಿಂದಲೇ ಆರ್ಎಸ್ಎಸ್ಗೆ ಲಗಾಮು. ಹೊಸ ಸುತ್ತೋಲೆಯನ್ನ ಮುಂದಿಟ್ಟು ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಬ್ರೇಕ್. ತಹಶೀಲ್ದಾರ್ ನಾಗಯ್ಯ ಕೇಳಿರುವ 12 ಪ್ರಶ್ನೆಗಳಿಗೆ ಆಯೋಜಕರು ಉತ್ತರವನ್ನ ಕೊಟ್ಟಿದ್ದಾರೆ. ಹೊಸ ಸುತ್ತೋಲೆಯನ್ನ ಮುಂದಿಟ್ಕೊಂಡು ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕುವಂತಹ ಕೆಲಸ ಈಗ ನಡೀತಾ ಇದೆಯಾ? ಸಂಯೋಜಕರ ಉತ್ತರ ಸಮರ್ಪಕ ಇಲ್ಲ ಅಂತ ತಹಶೀಲ್ದಾರ್ ಅನುಮತಿಯನ್ನ ನಿರಾಕರಿಸಿದ್ದಾರೆ. ಎಷ್ಟು ಜನ ಭಾಷಣಕಾರರು ಎಷ್ಟು ಜನ ಇರ್ತಾರೆ, ಪಥ ಸಂಚಲನ ಯಾವಾಗ ಆರಂಭ ಆಗುತ್ತೆ, ಮುಕ್ತಾಯ ಯಾವಾಗ ಅನ್ನುವಂತಹ ಸಮಯ, ಮನವಿ ಪತ್ರ ವಿಚಾರಕ್ಕೆ ಉತ್ತರ ಸಮರ್ಪಕ ಇಲ್ಲ ಅಂತ ತಹಶೀಲ್ದಾರ್ ನಾಗಯ್ಯ ಅವರು ಹೇಳ್ತಾ ಇರೋದು. ಸಚಿವ ಖರ್ಗೆ ತವರು ಕ್ಷೇತ್ರದಿಂದಲೇ ಆರ್ಎಸ್ಎಸ್ಗೆ ಲಗಾಮು ಹಾಕುವಂತಹ ಕೆಲಸ ಇದೀಗ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಹೇಳ್ತಾ ಇದೆ. ಹೊಸ ಸುತ್ತೋಲೆಯನ್ನ ಮುಂದಿಟ್ಟು ಆರ್ಎಸ್ಎಸ್ ಕಾರ್ಯಕ್ರಮಗಳಿಗೆ ಈ ಮೂಲಕ ಬ್ರೇಕ್ ಹಾಕುವಂತಹ ಕೆಲಸ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ತಹಶೀಲ್ದಾರ್ ನಾಗಯ್ಯ 12 ಪ್ರಶ್ನೆಗಳನ್ನ ಆಯೋಜಕರಿಗೆ ಕೇಳಿರೋದು. ಅವರು ಸಹ ಉತ್ತರವನ್ನ ಕೊಟ್ಟಿದ್ದಾರೆ. ಆದರೆ ಈ ಸಂಯೋಜಕರ ಉತ್ತರ ಸಮರ್ಪಕ ಇಲ್ಲ ಅಂತ ಹೇಳಿ ತಹಶೀಲ್ದಾರ್ ನಾಗಯ್ಯ ಹಿರೇಮಠ ಅನುಮತಿಯನ್ನ ನಿರಾಕರಣೆ ಮಾಡಿರೋದು. ಎಷ್ಟು ಜನ ಈ ಪಥ ಸಂಚಲನದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಭಾಷಣಕಾರರು ಎಷ್ಟು ಜನ ಬರ್ತಾರೆ, ಪಥ ಸಂಚಲನ ಆರಂಭ ಯಾವಾಗ ಆಗುತ್ತೆ, ಮುಕ್ತಾಯ ಆಗುವಂತಹ ಸಮಯ, ಹೀಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಮನವಿ ಪತ್ರ ವಿಚಾರಕ್ಕೆ ಉತ್ತರವನ್ನ ಸಮರ್ಪಕವಾಗಿ ಈ ಆರ್ಎಸ್ಎಸ್ ಆಯೋಜಕರು ಕೊಟ್ಟಿಲ್ಲ ಅಂತ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಅವರು ಅನುಮತಿಯನ್ನ ನಿರಾಕರಣೆ ಮಾಡಿದ್ದಾರೆ. ಆದರೆ ತಹಶೀಲ್ದಾರ್ ನಾಗಯ್ಯ ಅವರ ಅನುಮತಿಗಾಗಿ ಆಯೋಜಕರು ಕಾಯ್ತಾ ಇದ್ದಾರೆ. ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಸಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಇವರ ಅನುಮತಿಯನ್ನ ನಿರಾಕರಿಸಿದ್ದಾರೆ.